ಪಕ್ಕದ ಹೊಲದ ರೈತ ಬಿತ್ತಿದಾನೆ ಅಂತ ಈ ಎರಡು ಮಳೆಗೆ ನೀವು ಕೂಡ ಅವಸರ ಮಾಡಿ ಹತ್ತಿ ಬೀಜ ಬಿತ್ತಿದ್ದೀರಾ? ಹಾಗಿದ್ರೆ ಮುಂದಿನ ವಾರ ಮತ್ತೆ ಹೊಸ ಬೀಜದ ಚೀಲ ತಗೊಳ್ಳೋಕೆ ಹಣ ರೆಡಿ ಇಟ್ಕೊಳ್ಳಿ. ಕಳೆದ ಸೀಸನ್ ನಲ್ಲಿ ಇದೇ ರೀತಿ ಒಂದು ಮಳೆ ಬಿದ್ದ ತಕ್ಷಣ ಬೀಜ ಬಿತ್ತಿದ ಹಲವಾರು ರೈತರು ನಂತರ ತಿಂಗಳಿನಷ್ಟು ಮಳೆ ಬಾರದೆ ಹೋದ ಕಾರಣ ಮತ್ತೆ ಬೀಜ ಖರೀದಿಸಬೇಕಾದ ಪರಿಸ್ಥಿತಿ ಎದುರಿಸಬೇಕಾಯಿತು. ಈ ಎರಡೇ ಮಳೆಯಿಂದ ಮೇಲಿನ ಸುಮಾರು 2 ಇಂಚು ಮಣ್ಣು ಮಾತ್ರ ತೇವವಾಗಿರುತ್ತೆ. ಆದರೆ ಮೇ ತಿಂಗಳ ಬಿಸಿಲಿನಿಂದ ನೆಲದ ಒಳಗಿರುವ ಶೆಕೆ ಹಾಗೇ ಉಳಿದಿರುತ್ತೆ. ಕನಿಷ್ಠ 50ರಿಂದ 60 mm ಮಳೆ ಬಿದ್ದು ಸುಮಾರು 1 ಅಡಿ ಆಳದವರೆಗೆ ತೇವಾಂಶ ಬಂದಾಗ ಮಾತ್ರ ನೆಲ ತಣ್ಣಗಾಗುತ್ತೆ. ಇಲ್ಲದಿದ್ದರೆ ಬೀಜ ಮಣ್ಣಿನೊಳಗೆ ಕೊಳೆತು ಹೋಗುವ ಅಪಾಯ ಇರುತ್ತೆ. ನಿಮ್ಮ ಬಳಿ ಡ್ರಿಪ್ ಅಥವಾ ಬೋರ್ವೆಲ್ ನೀರಿನ ಸೌಲಭ್ಯ ಇದ್ದರೆ ಮಾತ್ರ ಮೇ ತಿಂಗಳ ಕೊನೆಯಲ್ಲಿ ಮುಂಚಿತವಾಗಿ ಬಿತ್ತನೆ ಮಾಡಿ. ಸಾಮಾನ್ಯ ಮಳೆ ಆಧಾರಿತ ರೈತರಾದ್ರೆ ಜೂನ್ ನಲ್ಲಿ ಬರುವ ಮೃಗಶಿರ ಕಾರ್ತೆ ಮಳೆಗಳು ಬೀಳುವವರೆಗೆ ಸ್ವಲ್ಪ ತಾಳ್ಮೆಯಿಂದ ಕಾಯುವುದೇ ಉತ್ತಮ. ತುರ್ತು ಮಾಡಿ ನಷ್ಟಕ್ಕೆ ಒಳಗಾಗಬೇಡಿ. ಇನ್ನಷ್ಟು ಇಂಥ ಕೃಷಿ ಮಾಹಿತಿಗಳು ಮತ್ತು ಉಪಯುಕ್ತ ಸಲಹೆಗಳಿಗಾಗಿ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.